Well, my dear students, welcome to my YouTube ಚಾನಲ್. ಈ ಒಂದು ವಿಡಿಯೋದಲ್ಲಿ ಪ್ರಥಮ DLED ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನು ಅನುಕೂಲಿಸುವುದು ಗಣಿತ ವಿಷಯದ ಬಗ್ಗೆ ಅತ್ಯಂತ ಪ್ರಮುಖವಾದಂಥ 5 ಅಂಕಗಳ ಪ್ರಶ್ನೆಗಳನ್ನು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡಲಿದ್ದೇನೆ. ಈಗಾಗಲೇ ನಾನು MCQಗಳನ್ನು 2 ಮಾರ್ಕ್ಸ್ ಕ್ವೆಶನ್ಸ್ಗಳನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. 5 ಅಂಕಗಳ ಪ್ರಶ್ನೆಗಳನ್ನೂ ಕೂಡ ನೀವು ಮಾಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಅಂತ ಕೇಳ್ಕೊಂಡಿದ್ದೀವಿ ಭಾಳಷ್ಟು ವಿದ್ಯಾರ್ಥಿಗಳು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮ ಒಂದು ಎಕ್ಸಾಮ್ ಸ್ಪೆಷಲ್ ವಿಡಿಯೋ ಇದು 2026ಗೆ ಏನು ಎಕ್ಸಾಮಿನೇಷನ್ ಸಮೀಪ ಇದೆ ಅದಕ್ಕೆ ತುಂಬಾ ಹೆಲ್ಪ್ ಆಗುವಂತಹ ಪ್ರಿಪ್ರೇಷನ್ಗೋಸ್ಕರ ಈ ಒಂದು ವಿಡಿಯೋನ ನೀವು ನೋಡ್ಕೋಬಹುದು. ವಿತೌಟ್ ವೇಸ್ಟಿಂಗ್ ಟೈಮ್ ನಾವು ಪ್ರಶ್ನೆ 1ಕ್ಕೆ ಹೋಗ್ಬಿಡೋಣ. ಈ ಒಂದು ವಿಡಿಯೋದಲ್ಲಿ ನಾನು 4 ಪ್ರಶ್ನೆಗಳನ್ನು ಚರ್ಚೆ ಮಾಡ್ತೀನಿ. ಬಹಳನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ನಿಮ್ಮ ಎಕ್ಸಾಮಿನೇಷನ್ಸಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ಸು ಅಧಿಕವಾಗಿದೆ. ಈಗಾಗಲೇ ಅನೇಕ ಎಕ್ಸಾಮಿನೇಷನ್ಗಳಲ್ಲಿ ಈ ಪ್ರಶ್ನೆಗಳು ಕೇಳಲಾಗಿದೆ, ಮುಂದೇನು ಕೇಳುವಂಥ ಸಾಧ್ಯತೆ ಇದೆ. ಅದಕ್ಕೆ ಕೊನೆ ತನಕ ಈ ವಿಡಿಯೋನ ನೋಡಿ. ಕೊನೆಯಲ್ಲಿ ನಾನು ಕೆಲವೊಂದು ಎಕ್ಸಾಮಿನೇಷನ್ ಟಿಪ್ಸ್ಗಳನ್ನು ಕೊಡ್ತೀನಿ, ಅದರಿಂದ ನಿಮಗೆ ಹೆಚ್ಚು ಉಪಯೋಗ ಆಗುತ್ತೆ. ಪ್ರಶ್ನೆ 1 ನೋಡಿ. 1ನೇ ತರಗತಿ ಸಂಕಲನ ಘಟಕದ ವಿಷಯ ವಿಶ್ಲೇಷಣೆಯ ಪ್ರಮುಖ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಇದೆ. 1ನೇ ತರಗತಿಗೆ ಸಂಬಂಧಪಟ್ಟಂತೆ ಸಂಕಲನ ಘಟಕದ ವಿಷಯದ ವಿಶ್ಲೇಷಣೆಯ ಪ್ರಮುಖ ಅಂಶಗಳು. ಈ ಸಂಕಲನ ಘಟಕವನ್ನು ಮಾಡಬೇಕು, ಆ ವಿಷಯವನ್ನು ಮಾಡಬೇಕು, ಅದನ್ನು ವಿಶ್ಲೇಷಣೆಯನ್ನು ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳನ್ನು ನೀವು ಪಟ್ಟಿ ಮಾಡಿ. ಇಲ್ಲಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಪ್ರಶ್ನೆ ಅರ್ಥ ಆಗಿಲ್ಲ ಅಂದರೆ ನಿಮಗೆ ಆನ್ಸರ್ ಮಾಡೋದು ಭಾಳ ಕಷ್ಟ ಆಗಿಬಿಡುತ್ತೆ. 1ನೇ ತರಗತಿಗೆ ಸಂಬಂಧಪಟ್ಟಿದ್ದು ಸಂಕಲನ ಘಟಕದ ವಿಷಯ, ಅದನ್ನು ವಿಶ್ಲೇಷಣೆ ಮಾಡ್ತಕ್ಕಂತಹ ಪ್ರಮುಖ ಅಂಶಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥ ಒಂದು ಪ್ರಶ್ನೆ. ಇಲ್ಲಿ ಉತ್ತರ ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸಂಕಲನ ವಿಷಯ ವಿಶ್ಲೇಷಣೆ ಅಂತ ಹೇಳ್ಬಿಟ್ಟು ಹೆಡ್ಲೈನ್ ಹಾಕ್ಕೊಳ್ಳಿ. 1ನೇ ತರಗತಿಗೆ ಸಂಬಂಧಪಟ್ಟಿದ್ದು ಬ್ರಾಕೆಟಲ್ಲಿ 1ನೇ ತರಗತಿ ಅಂತ ಹಾಕ್ಕೋಬಹುದು. ಇಲ್ಲಿ ಅಂಶಗಳನ್ನು ನಾನು ಪಟ್ಟಿ ಮಾಡ್ತಾ ಹೋಗ್ತೀನಿ. 1ನೇ ತರಗತಿಗೆ ಸಂಕಲನ ವಿಷಯವನ್ನು ನಾವು ಪಾಠ ಮಾಡಬೇಕಾದ್ರೆ ಯಾವ ವಿಷಯ ವಿಶ್ಲೇಷಣೆಯನ್ನು ಮಾಡ್ತೀವಿ, ಅಂಶಗಳೇನು ಅಂತಕ್ಕಂಥದ್ದು. ಇಲ್ಲಿ ಮೊದಲನೇ ಅಂಶ ನೋಡಿ. ಒಂದೇ ರೀತಿಯ ವಸ್ತುಗಳ 2 ಗುಂಪುಗಳನ್ನು ಒಟ್ಟುಗೂಡಿಸುವುದೇ ಸಂಕಲನ ಅಂತ ನಾವು ಮಕ್ಕಳಿಗೆ ಹೇಳಬೇಕಾಗತ್ತೆ. ಒಂದೇ ರೀತಿಯ ವಸ್ತುಗಳ 2 ಗುಂಪುಗಳನ್ನು ಒಟ್ಟುಗೂಡಿಸುವುದೇ ಸಂಕಲನ ಅಂತಕ್ಕಂಥ ಅಂಶ ಇಲ್ಲಿ ನಾವು ವಿಷಯ ವಿಶ್ಲೇಷಣೆಯ ಅಂಶವಾಗಿ ತಗೋಬೋದು. ಆಮೇಲೆ ಸೆಕೆಂಡ್ ಪಾಯಿಂಟ್ ಏನು, ಒಟ್ಟು ಎಷ್ಟಿವೆ ಎಂಬುದನ್ನು ಕಂಡುಹಿಡಿಯುವುದೇ ಸಂಕಲನ ಅಂತ ಹೇಳಬೇಕಾಗತ್ತೆ. ಅದು ಕೂಡ ವಿಶ್ಲೇಷಣೆಯ ಅಂಶ. ಒಟ್ಟು ಎಷ್ಟಿವೆ ಎಂಬುದನ್ನು ಕಂಡುಹಿಡಿಯುವುದು, ಟೋಟಲ್ ಎಷ್ಟು, ಒಟ್ಟು ಎಷ್ಟು ಎಂಬುದನ್ನು ಕಂಡುಹಿಡಿಯುವುದೇ ಸಂಕಲನ ಅಂತಕ್ಕಂಥದ್ದು ಕೂಡ ನಾವು ಇಲ್ಲಿ ಈ ಪ್ರಮುಖವಾದಂಥ ಅಂಶವಾಗಿ ತಗೋಬೋದು. ಸಂಕಲನ ಎಂದರೆ ಹೆಚ್ಚಿಸುವುದು. ಸಂಕಲನ ಮಾಡ್ತಾ ಏನಾಗುತ್ತೆ, ಮೊತ್ತ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸಂಕಲನ ಅಂದರೆ ಹೆಚ್ಚಿಸುವುದು ಅಂತಕ್ಕಂಥದ್ದು ಕೂಡ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಇದು ಕೂಡ ವಿಶ್ಲೇಷಣೆಯ ಪ್ರಮುಖ ಅಂಶ. ಸಂಕಲನ ಎಂದರೆ ಮುಂದೆ ಚಲಿಸುವುದು, ಮುಂದೆ ಚಲಿಸುತ್ತೆ. ಅಂದರೆ ನಂಬರ್ ಏನಾಗುತ್ತೆ, ಮುಂದೆ ಚಲಿಸುವುದು ಅಂತ ಕೂಡ ನಾವು ಹೇಳಿಕೊಡಬಹುದು. ಇದು ಕೂಡ ಪ್ರಮುಖವಾದಂಥ ಅಂಶ. ಅಡ್ಡ ಸಾಲಿನಲ್ಲಿ ಪ್ಲಸ್ ಮತ್ತು = ಚಿಹ್ನೆಗಳನ್ನು ಬಳಸಿ ಸಂಕಲನ ಮಾಡುವುದು. ಅಡ್ಡ ಸಾಲಿದ್ದಾಗ ಪ್ಲಸ್ ಮತ್ತು = ಬಳಸ್ಕೊಂಡು ನಾವೇನು ಮಾಡ್ಬೋದು, ಸಂಕಲನವನ್ನು ಮಾಡಬಹುದು ಅಂತ. ಕಂಬ ಸಾಲಿನಲ್ಲಿ ಸಂಕಲನ ಮಾಡ್ಬೋದು, ಅಡ್ಡ ಸಾಲಲ್ಲೂ ಮಾಡ್ಬೋದು, ಕಂಬ ಸಾಲಿನಲ್ಲೂ ಕೂಡ ಸಂಕಲನ ಮಾಡಬಹುದು. ಇದು ಒಂದು ಅಂಶ. ಕೂಡುವ ಮತ್ತು ಮೊತ್ತ ಎಂಬ ಪದಗಳನ್ನು ಬಳಸ್ಕೋಬಹುದು. ಕೂಡುವ, ಕೂಡಿಸಿ, ಮೊತ್ತವನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಪದಗಳನ್ನು ಬಳಕೆ ಇಲ್ಲಿ ಮಾಡಬಹುದು. 1ನೇ ಕ್ಲಾಸ್ ಮಕ್ಕಳಿಗೆ ಇದು ಗೊತ್ತಾಗುತ್ತೆ. ಯಾವುದೇ ಸಂಖ್ಯೆಯನ್ನು 0 ಜೊತೆಗೆ ಕೂಡಿಸಿದರೆ ಮೊತ್ತವು ಅದೇ ಸಂಖ್ಯೆಯಾಗಿರುತ್ತದೆ ಅಂತಕ್ಕಂಥದ್ದು ಅಂಶ ಹೇಳ್ಕೊಡ್ಬೇಕಾಗತ್ತೆ.
ಯಾವುದೇ ಸಂಖ್ಯೆಯನ್ನು ಸೊನ್ನೆ ಜೊತೆಗೆ ಕೂಡಿಸಿದಾಗ ಅದರ ಒಂದು ಮೊತ್ತ, ಅದರ ಒಂದು ಸಂಖ್ಯೆ ಸೇಮ್ ಅದೇ ಸಂಖ್ಯೆ ಆಗಿರುತ್ತೆ ಅಂತಕ್ಕಂಥದ್ದು ಇಲ್ಲಿ ನಾವು ಹೇಳಿಕೊಡ್ಬೇಕಾಗತ್ತೆ. ಇದು ಕೂಡ ಪ್ರಮುಖವಾದಂಥ ಅಂಶ ಆಗುತ್ತೆ. ಸಂಕಲನಕ್ಕೆ ಸಂಬಂಧಿಸಿದ ಚಿತ್ರ ಸಮಸ್ಯೆಗಳನ್ನು ನಾವು ಇಲ್ಲಿ ಪ್ರಮುಖ ಅಂಶವಾಗಿ ತಗೋಬಹುದು. ಸಂಕಲನಕ್ಕೆ ಸಂಬಂಧಿಸಿದ ಪದ ಸಮಸ್ಯೆಗಳನ್ನು ಕೂಡ ನಾವು ಇಲ್ಲಿ ಪ್ರಮುಖವಾದಂಥ ಅಂಶವಾಗಿ ನೋಡ್ಬೋದು. ಸೊ ಹೀಗೆ ಇಷ್ಟು ಅಂಶಗಳನ್ನು ನೀವೇನು ಮಾಡಬೇಕಾಗತ್ತೆ, ಎಕ್ಸಾಮಿನೇಷನಲ್ಲಿ ನೆನಪಲ್ಲಿಟ್ಕೊಂಡು ನೀವು ಅಟೆಂಡ್ ಮಾಡಿದ್ದೇ ಆದಲ್ಲಿ ನಿಮ್ಗೆ 5 ಅಂಕಗಳು ಇಲ್ಲಿ ಲಭ್ಯ ಆಗುತ್ತೆ. ಇಲ್ಲಿ ನೋಡಿ, ಪರೀಕ್ಷಾ ಟಿಪ್ಪಣಿ ಅಂತ ಹೇಳ್ಬಿಟ್ಟು ನಿಮಗೆ ಕೊಟ್ಟಿದ್ದೀನಿ. ಇದು ಎಕ್ಸಾಮಲ್ಲಿ ಅಟೆಂಡ್ ಮಾಡೋಕ್ಕಲ್ಲ, ನೀವು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ. ಅಥವಾ ಕೊನೆಯಲ್ಲಿ ಇದನ್ನು ನೀವು ಈ ಥರ ಸಂಕಲನ = ಒಟ್ಟುಗೂಡಿಸೋದು ಪ್ಲಸ್ ಹೆಚ್ಚಿಸುವುದು ಪ್ಲಸ್ ಮೊತ್ತ ಕಂಡುಹಿಡಿಯುವುದು ಅಂತ ಹೇಳ್ಬಿಟ್ಟು ನೀವು ಬ್ರಾಕೆಟಲ್ಲಿ ನೀವು ಇಲ್ಲಿ ಹಾಕಿದ್ರೆ ಇದಕ್ಕೂ ಒಳ್ಳೆಯ ಅಂಕಗಳು ನಿಮಗೆ ಖಂಡಿತ ಸಿಗುತ್ತೆ. ಸೊ ಹೀಗೆ ಮಾಡಿದಾಗ ನಿಮಗೆ ಇದಕ್ಕೆ 5 ಅಂಕಗಳು ಲಭ್ಯ ಆಗುವಂತಹ ಚಾನ್ಸಸ್ ಇರುತ್ತೆ. ನಾನಿಲ್ಲಿ ಈ ಒಂದು ವಿಡಿಯೋದಲ್ಲಿ ಪಾಯಿಂಟ್ ವೈಸ್ ಏನು ಆನ್ಸರ್ಸ್ ಇದೆ ಅದನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತಾಯಿದ್ದೀನಿ. ಎಲಾಬ್ರೇಟ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ನೀವು ಮಾಡ್ಕೋಬೋದು. ಪಾಯಿಂಟನ್ನೇ ನೀವು ಅಟೆಂಡ್ ಮಾಡೋದು ಕೂಡ ನಿಮಗೆ ಅಂಕಗಳು ಏನಾಗುತ್ತೆ, ಹೆಚ್ಚು ಸಿಗುತ್ತೆ. ಪ್ರಶ್ನೆ 2ಕ್ಕೆ ಹೋಗೋಣ. ಪ್ರಶ್ನೆ 2, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು NCF ಅಂತ ಏನು ಹೇಳ್ತೀವಿ 2005 ಸೂಚಿಸುವ ಶಾಲಾ ಗಣಿತ ಶಿಕ್ಷಣದ ದೂರದೃಷ್ಟಿ ಹೇಳಿಕೆಗಳನ್ನು ವಿವರಿಸಿ ಅಂತ ಇದೆ. ಇಲ್ಲಿ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು NCF ಅಂತ ನಾವೇನು ಹೇಳ್ತೀವಿ 2005 ಅದು ಏನು ಸೂಚಿಸಿದೆ, ಶಾಲಾ ಗಣಿತ ಶಿಕ್ಷಣದ ದೂರದೃಷ್ಟಿ ಹೇಳಿಕೆಗಳು ಯಾವುದು ಅಂತಕ್ಕಂಥದ್ದು. NCF 2005 ದೂರದೃಷ್ಟಿ ಹೇಳಿಕೆಗಳು ಅಂತ ಹೇಳ್ಬಿಟ್ಟು ನಾನು ಹೆಡ್ಲೈನ್ ಹಾಕಿದ್ದೀನಿ. ಏನು ಆ ಒಂದು ದೂರದೃಷ್ಟಿ ಹೇಳಿಕೆಗಳು ಅಂತ ಹೇಳಿದರೆ ಇಲ್ಲಿ ಪಾಯಿಂಟ್ ವೈಸ್ ಇದೆ ಆನ್ಸರ್ಸು. ಗಣಿತವನ್ನು ಭಯದಿಂದ ಅಲ್ಲ ಸಂತೋಷದಿಂದ ಕಲಿಯುವಂತಾಗಬೇಕು ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳು ಗಣಿತವನ್ನು ಭಯದಿಂದ ಅಲ್ಲ ಸಂತೋಷದಿಂದ ಕಲಿಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿ ಹೇಳಿಕೆ ಇದೆ. ಸೆಕೆಂಡ್ ಒನ್, ವಿದ್ಯಾರ್ಥಿಗಳು ಗಣಿತವನ್ನು ಅರ್ಥಪೂರ್ಣವಾಗಿ ಕಲಿಬೇಕು. ವಿದ್ಯಾರ್ಥಿಗಳು ಗಣಿತವನ್ನು ಹೇಗೆ ಕಲಿಬೇಕು, ಅರ್ಥಪೂರ್ಣವಾಗಿ ಬಹಳ ಮೀನಿಂಗ್ಫುಲ್ಲಾಗಿ ಕಲಿಬೇಕು ಅಂತಕ್ಕಂಥದ್ದು. ಥರ್ಡ್ ಒನ್, ಸಮಸ್ಯೆಗಳನ್ನು ಗುರುತಿಸಿ ಪರಿಹರಿಸುವ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಬೆಳೆಸ್ಕೋಬೇಕು ಅಂತ. ಸಮಸ್ಯೆಯನ್ನು ಐಡೆಂಟಿಫೈ ಮಾಡಬೇಕು ಮತ್ತು ಆ ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡಬೇಕು ಆ ಎಬಿಲಿಟಿಯನ್ನು ಬೆಳೆಸ್ಕೋಬೇಕು, ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ ಪಾಯಿಂಟ್, ವಸ್ತುಗಳ ನಡುವಿನ ಸಂಬಂಧ ಮತ್ತು ರಚನೆಗಳನ್ನು ಗುರುತಿಸುವ ಕೌಶಲಗಳು ಬೇಕು, ಅದನ್ನು ಬೆಳೆಸ್ಕೋಬೇಕು ಅಂತ. ವಸ್ತುಗಳ ನಡುವಿನ ಸಂಬಂಧ ಮತ್ತು ರಚನೆಗಳನ್ನು ಗುರುತಿಸ್ತಕ್ಕಂಥ ಕೌಶಲ ಏನು ಮಾಡಬೇಕು, ಬೆಳೆಸ್ಕೋಬೇಕು ಅಂತಕ್ಕಂಥ ದೂರದೃಷ್ಟಿ ಹೇಳಿಕೆ ಇದೆ. ನೆಕ್ಸ್ಟ್ ಏನಿದೆ, ವಿದ್ಯಾರ್ಥಿಗಳು ಗಣಿತದ ಮೂಲಭೂತ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೋಬೇಕು. ವಿದ್ಯಾರ್ಥಿಗಳೇನು ಮಾಡಬೇಕು, ಗಣಿತದ ಮೂಲಭೂತ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಇದು ಒಂದು ಪ್ರಮುಖವಾದಂತಹ ಒಂದು ದೂರದೃಷ್ಟಿ ಹೇಳಿಕೆ. ಪ್ರತಿಯೊಂದು ಮಗುವು ಗಣಿತ ಕಲಿಯಬಲ್ಲದು ಎಂಬ ದೃಢ ವಿಶ್ವಾಸದಿಂದ ಬೋಧನೆ ಮಾಡಬೇಕು. ಶಿಕ್ಷಕರು ಹೇಗೆ ಬೋಧನೆ ಮಾಡಬೇಕು ಅಂದರೆ, ಪ್ರತಿಯೊಂದು ಮಗುವು ಗಣಿತ ಕಲಿಯಬಲ್ಲದು, ಮಕ್ಕಳು ಗಣಿತ ಕಲಿಯೋದಕ್ಕೆ ಸಾಧ್ಯ ಅಂತ ದೃಢ ವಿಶ್ವಾಸದಿಂದ ಏನು ಮಾಡಬೇಕು, ಬೋಧನೆಯನ್ನು ಮಾಡಬೇಕು. ಎಲ್ಲ ಅಂಶಗಳನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ನೀವು ಪರೀಕ್ಷಾ ಟಿಪ್ಪಣಿ ಅಂತ ಹೇಳಿದ್ದೀನಿ. NCF 2005 ಅಂದರೆ ಅವ್ರು ಏನು ಹೇಳಿದ್ದಾವೆ ದೂರದೃಷ್ಟಿ ಹೇಳಿಕೆಯಲ್ಲಿ, ಇಂಗ್ಲೀಷಲ್ಲಿ ಜಾಯ್ಫುಲ್ ಲರ್ನಿಂಗ್ ಬಗ್ಗೆ ಹೇಳಿದ್ದಾವೆ, ಪ್ರಾಬ್ಲಮ್ ಸಾಲ್ವಿಂಗ್ ಹೇಳಿದ್ದಾವೆ, ಮತ್ತು ಕಾನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೋಬೇಕು. ಜಾಯ್ಫುಲ್ ಲರ್ನಿಂಗ್ ಅಂತ ಹೇಳಿದ್ರೆ ಉಲ್ಲಾಸದಿಂದ ಕಲಿಬೇಕು, ಸಂತೋಷದಿಂದ ಕಲಿಬೇಕು ಗಣಿತವನ್ನು ಅಂತ. ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಸಮಸ್ಯೆಯನ್ನು ಹೇಗೆ ನಿವಾರಣೆ ಮಾಡಬೇಕು ಅದನ್ನು ಕಲಿಬೇಕು. ಕಾನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೋಬೇಕು ಅಂತ. ಇದನ್ನು ಕೂಡ ನೀವು ಬ್ರಾಕೆಟಲ್ಲಿ ಹಾಕ್ಕೋಬಹುದು. ಸೊ ಇಲ್ಲಿ ಇದೆಲ್ಲ ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ 5 ಅಂಕಗಳು ಸಿಗುವಂಥ ಸಾಧ್ಯತೆ ಖಂಡಿತ ಇದೆ. ನೆಕ್ಸ್ಟ್ ಕ್ವಶನ್ಗೆ ನಾವು ಮೂವ್ ಆಗೋಣ. ಪ್ರಶ್ನೆ 3 ನೋಡಿ, ಪ್ರಶ್ನೆ ಏನಿದೆ ನೋಡ್ಕೊಳ್ಳಿ. ಇಲ್ಲಿ 1ರಿಂದ 5ನೇ ತರಗತಿ ಗಣಿತ ಪಠ್ಯವನ್ನು ಪುನರ್ ಅವಲೋಕಿಸಿದಾಗ ಬೆಳೆಸಬಹುದಾದ ಜ್ಞಾನಾತ್ಮಕ ಅಂಶಗಳು ಯಾವುವು ಅಂತ ಇದೆ. 1ರಿಂದ 5ನೇ ತರಗತಿ ಗಣಿತ ಪಠ್ಯವನ್ನು ಪುನರ್ ಅವಲೋಕನ ಮಾಡಿದಾಗ ಬೆಳೆಸಬಹುದಾದ ಜ್ಞಾನಾತ್ಮಕ ಅಂಶಗಳು
ಎಷ್ಟನೇ ತರಗತಿ? 1ನೇ ತರಗತಿಯಿಂದ 5ನೇ ತರಗತಿ. ಯಾವ ವಿಷಯ? ಗಣಿತ ಪಠ್ಯ. ಏನು ಮಾಡಬೇಕು? ಪುನಃ ಅವಲೋಕನ ಮಾಡಬೇಕು. ಮಾಡಿದಾಗ ಯಾವ ಜ್ಞಾನಾತ್ಮಕ ಅಂಶಗಳು ಬೆಳೆಸ್ಬೋದು ಅಂತ ಹೇಳ್ಬಿಟ್ಟು ಹೀಗೆ ನಾವೇನು ಮಾಡಬೇಕು? ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು. ಉತ್ತರ ನೋಡಿ, ಗಣಿತ ವಿಷಯದ ಜ್ಞಾನವನ್ನು ಬೆಳೆಸಬಹುದು ಅಥವಾ ಬೆಳೆಸುವುದು. ಏನು ಬೆಳೆಸ್ಬೋದು? ಗಣಿತ ವಿಷಯದ ಬಗ್ಗೆ ಜ್ಞಾನ ಬೆಳೆಸ್ಬೋದು. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಒಂದು ಪಾಯಿಂಟು, ಅಂಶ, ಜ್ಞಾನಾತ್ಮಕ ಅಂಶ. ಸೆಕೆಂಡ್ ಒನ್, ಪಠ್ಯವನ್ನು ಪುನಃ ಅವಲೋಕಿಸಿ ಅಗತ್ಯವಿದ್ದರೆ ಪುನಃ ರಚಿಸುವುದು. ಪಠ್ಯ ಪುಸ್ತಕವನ್ನು ಪುನಃ ಅವಲೋಕನ ಮಾಡಿ ಅಗತ್ಯ ಇದ್ದರೆ ಪುನಃ ರಚನೆ ಮಾಡೋದಕ್ಕೂ ಸಾಧ್ಯ ಇದೆ ಅಂತಕ್ಕಂಥದ್ದು. ಮತ್ತು ಗಣತೀಯ ಪ್ರತಿನಿಧಿಸುವಿಕೆಯನ್ನು ಪರಿಶೀಲಿಸುವುದು. ಗಣತೀಯ ಪ್ರತಿನಿಧಿಸುವಿಕೆಯನ್ನು ಏನು ಮಾಡಬೇಕಾಗತ್ತೆ? ಪರಿಶೀಲನೆ ಮಾಡಬೇಕಾಗತ್ತೆ. ಮತ್ತು ಕಲಿಯುವವರ ಲಕ್ಷಣಗಳ ಕುರಿತು ಜ್ಞಾನವನ್ನು ಬೆಳೆಸುವುದು. ಯಾವ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಲಕ್ಷಣಗಳ ಕುರಿತು ಜ್ಞಾನವನ್ನು ಏನು ಮಾಡಬೇಕಾಗತ್ತೆ? ಬೆಳೆಸುವುದು. ಅದು ಕೂಡ ಜ್ಞಾನಾತ್ಮಕ ಅಂಶ ಆಗುತ್ತೆ. ರಚನಾವಾದಿ ವಿಧಾನಗಳನ್ನು ಅನುಸರಿಸಿ ತಪ್ಪು ಗ್ರಹಿಕೆಗಳನ್ನು ನಿವಾರಿಸುವುದು. ಮೊದಲು ಚೈತನ್ಯವಾದ ಇತ್ತು, ಈಗ ರಚನಾವಾದ ಬಂದಿದೆ. ಆ ವಿಧಾನಗಳನ್ನು ಅನುಸರಿಸಿ ತಪ್ಪು ಗ್ರಹಿಕೆಯನ್ನು ನಿವಾರಿಸಬೇಕಾಗತ್ತೆ. ಅಂದರೆ ನಾವೇನು ತಪ್ಪಾಗಿ ತಿಳ್ಕೊಂಡಿದ್ದೀವಿ, ಗ್ರಹಿಸ್ಕೊಂಡಿದ್ದೀವಿ, ಅದನ್ನು ಏನು ಮಾಡಬೇಕು? ನಿವಾರಿಸ್ಕೋಬೇಕು ಅಂತ. ಕಲಿಯುವವರ ಸಾಮಾಜಿಕ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳುವುದು. ವಿದ್ಯಾರ್ಥಿಗಳ ಸಾಮಾಜಿಕ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಳೋದು. ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಏನಿದೆ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಸೂಕ್ತ ಬೋಧನಾ ಉಪಕ್ರಮಗಳನ್ನು ಆಯ್ಕೆ ಮಾಡುವುದು. TLMನ ಚೆನ್ನಾಗಿ ನಾವು ಬೋಧನಾ ಉಪಕ್ರಮಗಳನ್ನು TLMನ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ ಅಂತ. ಮತ್ತು ಗುಂಪು ಕಲಿಕೆ ಮತ್ತು ತರಗತಿ ನಿರ್ವಹಣೆಗೆ ಒತ್ತು ನೀಡುವುದು. ಗುಂಪು ಕಲಿಕೆಗೆ ಒತ್ತು ಕೊಡಬೇಕು. ತರಗತಿ ಹೇಗೆ ನಿರ್ವಹಣೆ ಮಾಡಬೇಕು ಅದಕ್ಕೆ ಹೆಚ್ಚು ಒತ್ತನ್ನು ನೀಡುವುದು. ಕಲಿಕೆಗೆ ಅಗತ್ಯವಾದ ಕಲಿಕಾ ಸಾಮಗ್ರಿಗಳನ್ನು ಬಳಸುವುದು. ಕಲಿಕೆಗೆ ಏನೆಲ್ಲ ಅಗತ್ಯವಾದಂಥ ಕಲಿಕಾ ಸಾಮಗ್ರಿಗಳಿದೆ ಅದನ್ನೆಲ್ಲ ಬಳಸುವುದು ಅಂತ. ಸೂಕ್ತ ಮೌಲ್ಯಮಾಪನ ವಿಧಾನಗಳನ್ನು ಅನುಸರಿಸುವುದು. ಇದೆಲ್ಲ ಅಟೆಂಡ್ ಮಾಡಬೇಕಾ? ಪರೀಕ್ಷಾ ಟಿಪ್ಪಣಿ ಕನಿಷ್ಠ 10 ಅಂಶಗಳನ್ನು ನೀವು ಬರೆದಾಗ ನಿಮ್ಗೆ 5 ಅಂಕಗಳು ಲಭ್ಯ ಆಗುತ್ತೆ. ನಾನೇನು ಪಾಯಿಂಟ್ಸ್ಗಳನ್ನು ಹಿಡಿದೀನಿ, 5 ಅಲ್ಲ 10 ಅಂಶಗಳನ್ನು ನೀವೇನು ಮಾಡಬೇಕಾಗತ್ತೆ? ನೀವು ಅಟೆಂಡ್ ಮಾಡಿದಾಗ ಇಲ್ಲಿ 5 ಅಂಕಗಳು ನಿಮಗೇನಾಗುತ್ತೆ? ಲಭ್ಯ ಆಗುತ್ತೆ. ಪ್ರಶ್ನೆ 4. ಜೋಲ್ಟನ್ ಡೈನಿಸ್ ಅವರ ಗಣಿತ ಕಲಿಕಾ ತತ್ವಗಳ 6 ಹಂತಗಳನ್ನು ಸೂಕ್ತ ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಇದೆ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಜೋಲ್ಟನ್ ಅಂತ ಹೇಳ್ತೀವಿ. ಜೋಲ್ಟನ್ ಡೈನಿಸ್ ಅವರು ಗಣಿತ ಕಲಿಕದ ತತ್ವಗಳಿದೆ. ಎಷ್ಟು ಹಂತಗಳಿದೆ ಆ ತತ್ವದ್ದು? 6 ಹಂತಗಳಿದೆ. ಅದನ್ನು ಸೂಟಬಲ್ ಎಕ್ಸಾಂಪಲ್ಸ್ ಮೂಲಕ ನಾವೇನು ಮಾಡಬೇಕು? ಎಕ್ಸ್ಪ್ಲೇನ್ ಮಾಡಿ ಅಂತ ಇದೆ. ಟೋಟಲ್ ಆಗಿ ಇಲ್ಲಿ 6 ಲೆವೆಲ್ಸ್ ಅಂತ ಹೇಳಿದ್ರೆ 6 ಹಂತಗಳನ್ನು ನಾವೇನು ಮಾಡಬೇಕಿಲ್ಲಿ ಅದನ್ನು ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೇನ್ ಮಾಡಬೇಕು ಅಂತಕ್ಕಂಥದ್ದು. ಉತ್ತರ ನೋಡಿ, ಜೋಲ್ಟನ್ ಡೈನಿಸ್ ಅವರ 6 ಹಂತಗಳು ಅಂತ ಹೇಳ್ಬಿಟ್ಟು ನಾನು ಹೆಡ್ಲೈನ್ ಹಾಕ್ಕೊಂಡೆ. ಹಂತ 1ಕ್ಕೆ ಹೋಗೋಣ ನಾವು. ಹಂತ 1 ಮುಕ್ತ ಆಟ ಅಂತ ಇದೆ, ಫ್ರೀ ಪ್ಲೇ ಅಂತ ಇಂಗ್ಲೀಷಲ್ಲಿ. ಅಂದರೆ ಅರ್ಥ, ಮಕ್ಕಳು ಯಾವುದೇ ನಿಯಮವಿಲ್ಲದೆ ಡೈನಿಸ್ ಬ್ಲಾಕ್ಗಳೊಂದಿಗೆ ಆಟವಾಡುತ್ತಾರೆ. ಇದು ಎಕ್ಸ್ಪ್ಲನೇಷನ್. ಮಕ್ಕಳು ಯಾವುದೇ ನಿಯಮ ಇಲ್ಲ, ಮುಕ್ತವಾಗಿ ಆಟ ಆಡಬೇಕಾಗುತ್ತೆ. ಡೈನಿಸ್ ಬ್ಲಾಕ್ಗಳೊಂದಿಗೆ, ಈ ಡೈನಿಸ್ ಬ್ಲಾಕನ್ನು ಕಂಡುಹಿಡಿದಿದ್ದೇ ಜೋಲ್ಟನ್ ಡೈನಿಸ್, ಅದಕ್ಕೆ ಅದನ್ನು ಡೈನಿಸ್ ಬ್ಲಾಕ್ ಅಂತಲೇ ಹೇಳ್ತಾರೆ. ಮಕ್ಕಳು ಯಾವುದೇ ನಿಯಮವಿಲ್ಲದೆ ಡೈನಿಸ್ ಬ್ಲಾಕ್ಗಳೊಂದಿಗೆ ಆಟ ಆಡ್ತಾರೆ. ನೊಂದಿಗೆ ವಿವರಿಸಿದಾಗ ಎಕ್ಸಾಂಪಲ್ ಕೊಡ್ತಾ ಹೋಗಿ ನಾನಿಲ್ಲಿ. ಬ್ಲಾಕ್ಗಳನ್ನು ಹಿಡಿದು ಜೋಡಿಸಿ ಬೇರ್ಪಡಿಸಿ ನೋಡುವುದು. ಬ್ಲಾಕ್ಗಳನ್ನು ಹಿಡ್ಕೊಂಡು ನೋಡ್ತವೆ, ಜೋಡಿಸಿ ನೋಡ್ತವೆ, ಬೇರ್ಪಡಿಸಿ ನೋಡ್ತವೆ, ಇವೆಲ್ಲ ಮಾಡ್ತವೆ. ಇದು ಮೊದಲನೇ ಹಂತ, ಮುಕ್ತವಾದಂಥ ಆಟ ಅಂತಕ್ಕಂಥದ್ದು. 2ನೇ ಹಂತ ಏನು? ನಿಯಮದಂತೆ ಆಟ, ಗೇಮ್ಸ್ ವಿತ್ ರೂಲ್ಸ್ ಅಂತ. ನಿಯಮದಂತೆ ಆಟ, ನಿಯಮ ಪಾಲನೆ ಮಾಡಬೇಕು ಅಂತ. ನಿರ್ದಿಷ್ಟ ನಿಯಮಗಳನ್ನು ಅನುಸರಿಸಿ ಆಟ ಆಡುತ್ತವೆ ಮಕ್ಕಳಲ್ಲಿ. ಅಂದರೆ ಎಕ್ಸಾಂಪಲ್ ಆಗಿ ಒಂದೇ ಬಣ್ಣ ಅಥವಾ ಒಂದೇ ಆಕಾರದ ಬ್ಲಾಕ್ಗಳನ್ನು ಆಯ್ಕೆ ಮಾಡುವುದು ಅಂತ. ನಿಯಮಗಳನ್ನು ಅಂದರೆ ನಿರ್ದಿಷ್ಟ ನಿಯಮಗಳನ್ನು ಅನುಸರಿಸಿ ಆಟ ಆಡ್ತಕ್ಕಂಥದ್ದು. ಒಂದೇ ಬಣ್ಣ ಅಥವಾ ಒಂದೇ ಆಕಾರದ ಬ್ಲಾಕ್ಗಳನ್ನು ಆಯ್ಕೆ ಮಾಡಿಕೊಂಡು ಆಟ ಆಡ್ತಕ್ಕಂಥದ್ದು. ಹಂತ 3
ಹೋಲಿಕೆ ಮಾಡ್ತಕ್ಕಂಥದ್ದು, ಕಂಪ್ಯಾರಿಷನ್ ಅಂತ ಹೇಳ್ತೀವಿ. ಅಂದರೆ ಅರ್ಥ ಏನು? ವಸ್ತುಗಳ ನಡುವಿನ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ಗುರುತಿಸುತ್ತವೆ. ವಸ್ತುಗಳ ನಡುವೆ ಏನು ಸಾಮ್ಯತೆ ಇದೆ, ಏನು ವ್ಯತ್ಯಾಸ ಇದೆ ಅದನ್ನು ಗುರುತಿಸ್ತಕ್ಕಂಥದ್ದು ಇಲ್ಲಿ ಹೋಲಿಕೆ ಆಟದಲ್ಲಿರುತ್ತೆ. ಉದಾಹರಣೆಗೆ ಚೌಕ ಮತ್ತು ಆಯತಾಕಾರದ ಬ್ಲಾಕ್ಗಳನ್ನು ಹೋಲಿಸುವುದು, ಚೌಕಾಕಾರದ್ದು ಆಯತಾಕಾರದ ಬ್ಲಾಕ್ಗಳನ್ನು ಹೋಲಿಕೆ ಮಾಡಿ ನೋಡುವುದು ಈ ಒಂದು ಎಕ್ಸಾಂಪಲ್ ಆಗುತ್ತೆ. ಹಂತ 4 ಪ್ರತಿನಿಧಿಸುವಿಕೆ, ರೆಪ್ರೆಸೆಂಟೇಷನ್ ಅಂತ ನಾವೇನು ಹೇಳ್ತೀವಿ ಇಂಗ್ಲೀಷಲ್ಲಿ. ಅಂದರೆ ವಸ್ತುಗಳನ್ನು ಚಿತ್ರ ಅಥವಾ ಮಾದರಿಗಳ ಮೂಲಕ ಪ್ರತಿನಿಧಿಸುತ್ತಾರೆ. ವಸ್ತುಗಳನ್ನು ಚಿತ್ರಗಳ ಮೂಲಕ, ಮಾದರಿಗಳ ಮೂಲಕ ಪ್ರತಿನಿಧಿಸುವುದನ್ನು ಕಲಿತಾರೆ. ಎಕ್ಸಾಂಪಲ್, ಬ್ಲಾಕ್ನ ಚಿತ್ರವನ್ನು ಪುಸ್ತಕದಲ್ಲಿ ಬಿಡಿಸೋದು. ಬ್ಲಾಕ್ ನೋಡಿಕೊಂಡು ಅದರ ಚಿತ್ರವನ್ನು ಪುಸ್ತಕದಲ್ಲಿ ಬಿಡಿಸ್ತಕ್ಕಂಥದ್ದನ್ನು ಅವರು ಕಲಿಯುವಂಥ ಸಾಧ್ಯತೆ ಇಲ್ಲಿರುತ್ತೆ. ಹಂತ 5 ಸಾಂಕೇತಿಕ ಹಂತ ಅಂತ ಹೇಳ್ತೀವಿ, ಸಿಂಬೋಲೈಸೇಷನ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಗಣತೀಯ ಚಿಹ್ನೆಗಳು ಮತ್ತು ಸಂಕೇತಗಳನ್ನು ಬಳಸ್ತಕ್ಕಂಥದ್ದು. ಎಕ್ಸಾಂಪಲ್ 3+2 = 5 ಎಂದು ಬರೆಯೋದನ್ನು ಕಲಿತಾರೆ ಇಲ್ಲಿ. ಬಟ್ ಹಂತ 5ಕ್ಕೆ ಸಾಂಕೇತಿಕವಾಗಿ ಏನು ಮಾಡ್ತವೆ, ಮ್ಯಾಥಮೆಟಿಕ್ಸ್ ಕಲಿತಾ ಹೋಗ್ತವೆ. ಗಣತೀಯ ಚಿಹ್ನೆಗಳು ಮತ್ತು ಸಂಕೇತಗಳನ್ನು ಬಳಸಿ ಗಣಿತವನ್ನು ಮಾಡ್ತವೆ. ಎಕ್ಸಾಂಪಲ್ 3+2 = 5 ಎಂಬುದನ್ನು ಬರೆಯೋದನ್ನು ನಾವು ಕಲಿತಾವೆ. ಎಲ್ಲಿ? ಹಂತ 5ರಲ್ಲಿ ಕಲಿಯೋ ಸಾಧ್ಯತೆ ಇದೆ. ಹಂತ 6 ಅದರಲ್ಲಿ ಔಪಚಾರಿಕ ಹಂತ ಅಂದರೆ ಫಾರ್ಮಲೈಸೇಷನ್ ಅಂತ ನಾವೇನು ಹೇಳ್ತೀವಿ ಇಂಗ್ಲೀಷಲ್ಲಿ. ಗಣಿತದ ನಿಯಮಗಳು ಮತ್ತು ಸಾಮಾನ್ಯೀಕರಣಗಳನ್ನು ಅರ್ಥ ಮಾಡ್ಕೊಳ್ತವೆ. ಇಲ್ಲಿ ಗಣಿತದ ನಿಯಮಗಳೇನು, ಸಾಮಾನ್ಯೀಕರಣ ಏನು ಅಂತಕ್ಕಂಥ ವಿಷಯವನ್ನು ಅರ್ಥ ಮಾಡಿಕೊಳ್ಳುವಂಥ ಸಾಧ್ಯತೆ ಇಲ್ಲಿರುತ್ತೆ. ಉದಾಹರಣೆ, ಸಂಕಲನದ ಗುಣಲಕ್ಷಣಗಳನ್ನು ವಿವರಿಸ್ತಕ್ಕಂಥದ್ದು. ಸಂಕಲನ ಅಂದ್ರೇನು, ವ್ಯವಕಲನ ಅಂದ್ರೇನು, ಸಂಕಲನದ ಗುಣಲಕ್ಷಣಗಳೇನು, ಅವೆಲ್ಲ ಇಲ್ಲಿ ವಿವರಿಸ್ತಕ್ಕಂಥದ್ದನ್ನು ಮಕ್ಕಳು ಕಲಿತಾರೆ. ಸೊ ಇಷ್ಟು ನಾನು ನಿಮ್ಮೊಂದಿಗೆ ಏನು ಮಾಡಿದ್ದೀನಿ, ಚರ್ಚೆ ಮಾಡಿದ್ದೀನಿ. ಟೋಟಲಾಗಿ 4 ಪ್ರಶ್ನೆಗಳಿಗೆ ನಾನು ಚರ್ಚೆ ಮಾಡಿದ್ದೀನಿ. ನೀವು ಈ ಒಂದು ಪ್ರಶ್ನೆಗೆ ಇಷ್ಟೆಲ್ಲ ಆನ್ಸರನ್ನು ನೀವು ನೆನಪಲ್ಲಿಟ್ಕೊಂಡ್ರೆ ಖಂಡಿತ ನಿಮ್ಗೆ 5 ಅಂಕ ಲಭ್ಯ ಆಗುತ್ತೆ. 4 ಪ್ರಶ್ನೆಗಳು ನಿಮ್ಮ ಮುಂದೆ ಈಗಾಗಲೇ ಚರ್ಚೆ ಆಗಿದೆ. ಈ 4 ಪ್ರಶ್ನೆಗಳು ಈಗಾಗಲೇ ಎಕ್ಸಾಮಿನೇಷನ್ಸ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು, ಮುಂದೆ ಕೇಳಬಹುದಾದ ಪ್ರಶ್ನೆಗಳು. ಅದಕ್ಕೋಸ್ಕರ ಇದನ್ನು ನೀವೇನು ಮಾಡಿ, ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಪಾಯಿಂಟ್ ವೈಸ್ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಆ ಪಾಯಿಂಟ್ ವೈಸಲ್ಲಿ ಸ್ವಲ್ಪ ನೀವು ಎಕ್ಸ್ಪ್ಲೇನ್ ಮಾಡಿ ಮತ್ತು ಪಾಯಿಂಟನ್ನು ಅಂಡರ್ಲೈನ್ ಮಾಡಿಕೊಂಡು ಹೋಗಿ, ನಿಮಗೆ ಖಂಡಿತ ಒಳ್ಳೆಯ ಅಂಕಗಳು ಸಿಗುತ್ತೆ. ಕೊನೆಯಲ್ಲಿ ಎಕ್ಸಾಮ್ ಸಕ್ಸಸ್ ಟಿಪ್ಸನ್ನು ಕೊಡ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ನೋಡಿ, ಎಕ್ಸಾಮ್ ಸಕ್ಸಸ್ ಟಿಪ್ಸ್ ಇದೆ. ಮುಖ್ಯ ಅಂಶಗಳನ್ನು ನೀವೇನು ಮಾಡಬೇಕಾಗತ್ತೆ, ಅಂಡರ್ಲೈನ್ ಮಾಡಿ. ನಿಮಗೆ ಅತಿ ಹೆಚ್ಚು ಅಂಕಗಳು ಬೇಕು ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸನ್ನು ಅಂಡರ್ಲೈನ್ ಮಾಡಬೇಕಾಗತ್ತೆ. ಶೀರ್ಷಿಕೆಗಳನ್ನು ಸ್ಪಷ್ಟವಾಗಿ ಬರೀಬೇಕು. ಶೀರ್ಷಿಕೆ ಅಂದರೆ ಟೈಟಲನ್ನು, ಯಾವ ಹೆಡ್ಲೈನ್ ಯೂಸ್ ಮಾಡ್ತೀವ ಅದನ್ನು ಸ್ಪಷ್ಟವಾಗಿ ಬರೀಬೇಕಾಗತ್ತೆ. ಉದಾಹರಣೆಗಳನ್ನು ಸೇರಿಸಿ ಎಕ್ಸಾಂಪಲ್ಗಳನ್ನು ನೀವು ಹಾಕಬೇಕು. ತುಂಬ ಚೆನ್ನಾಗಿ ಎಕ್ಸಾಂಪಲ್ಸ್ ಹಾಕಿದಾಗ ಅಂಕಗಳು ನಿಮಗೆ ಜಾಸ್ತಿ ಆಗುತ್ತೆ. ಅಂಶಗಳನ್ನು ಕ್ರಮಬದ್ಧವಾಗಿ ಬರೀಬೇಕಾಗತ್ತೆ. ಅಂದರೆ ಕ್ರಮಬದ್ಧವಾಗಿ ಸಿಸ್ಟಮೆಟಿಕ್ ಆಗಿ. ಫಾರ್ ಎಕ್ಸಾಂಪಲ್ 6 ಹಂತಗಳನ್ನು ಹೇಳಿದ್ದೀನಿ, ಅದೇ ಥರ ಕ್ರಮಬದ್ಧವಾಗಿ ಅಂಶಗಳನ್ನು ಬರೀಬೇಕಾಗತ್ತೆ. ಸಂಪೂರ್ಣ ಉತ್ತರ ನೀವು ಕೊಟ್ಟರೆ ಎಕ್ಸಾಮಲ್ಲಿ ನಿಮಗೆ ಹೆಚ್ಚಿನ ಅಂಕಗಳು ಸಿಗುತ್ತೆ. ನೀವು ಇನ್ಕಂಪ್ಲೀಟ್ ಆಗಿರ್ತಕ್ಕಂಥ ಆನ್ಸರನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಕಂಪ್ಲೀಟ್ ಆಗಿರ್ತಕ್ಕಂಥ ಸಂಪೂರ್ಣವಾದಂಥ ಉತ್ತರವನ್ನು ನೀಡಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ, ನನ್ನ ಚಾನಲ್ ನೇಮ್ ರೈಸ್ ಅಪ್ ಮೋಟಿವ್ಸ್ ನೆನಪಿರಲಿ, ಲರ್ನ್ ಪ್ರಾಕ್ಟೀಸ್ ಗೋ ಹೈ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಅನೇಕ ವಿದ್ಯಾರ್ಥಿಗಳ ಜೊತೆ ಇದನ್ನು ಶೇರ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳಿಗೂ ಏನಾಗಲಿ ಇದರ ಒಂದು ಲಾಭ ಸಿಗಲಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಂಥ ಹೊಸ ಹೊಸ ವಿಡಿಯೋಗಳು ನಿಮಗೆ ಬೇಗ ಲಭ್ಯ ಆಗುತ್ತೆ. ನಿಮ್ಮ ಒಂದು ಸ್ಟಡೀಸಲ್ಲಿ, ನಿಮ್ಮ ಒಂದು ಅಭ್ಯಾಸದಲ್ಲಿ, ಒಂದು ಸಿದ್ಧತೆಯಲ್ಲಿ ಏನಿದೆ ಎಕ್ಸಾಮಿನೇಷನ್ಗೆ, ಅದರಲ್ಲಿ ತುಂಬ ಸಹಾಯ ಆಗುತ್ತೆ ಅಂತ ಹೇಳಿ, ಇಂದಿನ ಅಭ್ಯಾಸವೇ ನಾಳೆಯ ಯಶಸ್ಸು ಅನ್ನುವಂತಹ ಒಂದು ಮೋಟಿವೇಶ್ನಲ್ ಮಾತಿನಿಂದ ನಾನು ಈ ಒಂದು ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.